ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ತಿಮ್ಮಾಪುರ ಗ್ರಾಮದಲ್ಲಿ ಎಸ್ಐಆರ್ ಕಾರ್ಯಕ್ರಮಕ್ಕೆ ಇಂದು ಶಾಸಕ ಉಮೇಶ್ ಮೇಟಿ ಚಾಲನೆ ಕೊಟ್ಟಿದ್ದಾರೆ. 2026ನೇ ಚುನಾವಣೆ ಮಾಡಿದರೆ ಚುನಾವಣೆ ಯಾವ ರೀತಿ ಮಾಡಿದಿರಲ್ಲ ಅದೇ ರೀತಿ ಎಸ್ಐಆರ್ ಮಾಡಬೇಕು. ಇವಾಗ ಆ ರೀತಿ ಎಸ್ಐಆರ್ ಮಾಡಿದಾಗ ನಾವು ಸಕ್ಸಸ್ ಆಗ್ತೀವಿ. 2020ರಲ್ಲಿ ನಾನೇ ಇವಾಗ ಅಭ್ಯರ್ಥಿ ಅಂತ ತಿಳ್ಕೊಂಡು ಏನ್ ಚುನಾವಣೆ ಮಾಡಿದಿರಲ್ಲ ಅದಕ್ಕೆ ನಿಮಗೆಲ್ಲರೂ ಉತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮನೆ ಮನೆ ಅಡ್ಡಾಡಿ ನೀವು ಮ್ಯಾಪಿಂಗ್ ಮಾಡಿ ಯಾರು ದುಡಿಯಕ್ಕೆ ಹೋಗಿದಾರ ಅವ್ರದ್ದೊಂದು ಏನಾರು ಅಡ್ರೆಸ್ ಬುಕ್ ತಗೊಂಡು 18 ವಯಸ್ಸನ್ನು ತಗೊಂಡು ಅವೆಲ್ಲ ಮಾಡಿದ್ರೆ ನಿಮ್ಮ ಮತ ಭದ್ರವಾಗತ್ತೆ. ಯಾರು ಪ್ರಜಾಪ್ರಭುತ್ವದಲ್ಲಿ ಮತದಾರ ಹೊರಗುಳಿಬಾರ್ದು. ಪ್ರಜಾಪ್ರಭುತ್ವ ಆಯ್ಕೆ ಆಗ್ಬೇಕಂತ ತಮ್ಮ ಮತದಾರದಲ್ಲೇ ಇರಬೇಕು. ತಾವು ಆಯ್ಕೆ ಮಾಡಿದವರೇ ಪ್ರಜಾಪ್ರಭುತ್ವ ನಡೆಸಬೇಕು ಅನ್ನೋದನ್ನ ಸರ್ಕಾರದ ದೇವರ ಮಟ್ಟದಂತೆ ಐತಿ. ಅದರ ಹಕ್ಕನ್ನು ಉಳಿಸ್ಕೋಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ನೀವು ದಯವಿಟ್ಟು ಎಲ್ಲರೂ ಜವಾಬ್ದಾರಿಯಿಂದ ಮತದಾರ ಪಟ್ಟಿ ಪರಿಷ್ಕರಣೆ ಎಲ್ಲರೂ ಸಹಕಾರ ಮಾಡಬೇಕು. ಅದರದೆಲ್ಲ ಉಸ್ತುವಾರಿ ಟ್ರೈನಿಂಗ್ ಅನ್ನ ಯಾವ ರೀತಿ ಮಾಡಬೇಕು. 12 ಇವು ಅದಾವ, ಏನೋ ಒಂದು ದಾಖಲಾತಿ ಕೊಡಬೇಕು. 12ರಲ್ಲಿ 1 ಕೊಟ್ಟರು ಸಾಕು. ಅಟ್ಲೀಸ್ಟ್ ನೀವೇನೂ ಇಲ್ಲ ತಹಸೀಲ್ದಾರ್ಗಳು ಸರ್ಟಿಫಿಕೇಟ್ ತಗೊಂಡು ಕೂಡ ಅದು ಎಲಿಜಿಬಲ್ ಆಗುತ್ತೆ. ಅದರೆಲ್ಲ ಸವಿಸ್ತಾರ ಗಸ್ತಿ ಅವರು ಅಳ್ಳೂರು ಗೌಡ್ರು ಅವರು ಹೇಳ್ತಾರೆ. ಆ ಪ್ರಕಾರ ತಾವೆಲ್ಲರೂ ಜವಾಬ್ದಾರಿಯಿಂದ ಈ ತಿಂಗಳ 29 ಜುಲೈ 29ವರೆಗೆ ತಾವು ಕಷ್ಟಪಟ್ಟು ದುಡಿದ್ರೆ ತಮ್ಮ ಪ್ರತಿನಿಧಿ ಆಗ್ತಾರೆ. ಇದು ಒಂದೇ ಅಲ್ಲ, ಗ್ರಾಮ ಪಂಚಾಯತಿ ಹಿಡ್ಕೊಂಡು APMC ಹಿಡ್ಕೊಂಡು ತಾಲೂಕ್ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತ್ ಹಿಡ್ಕೊಂಡು MLC ಹಿಡ್ಕೊಂಡು ಎಲ್ಲರೂ ನೀವು ಮತದಾರರಿಂದ ಹೊರಗುಳಿದ್ರೆ ನೀವು ಮತದಾರರಿಂದ ಹೊರಗುಳಿದ್ರೆ ನಿಮ್ಮದ ಯಾವ ಸರ್ಕಾರಿ ಸೌಲಭ್ಯಗಳು ಸಿಗುವುದಿಲ್ಲ. ಮತದಾರ ಪಟ್ಟಿಯಲ್ಲಿ ನೀವು ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಈ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಸರ್ಕಾರ ಸೌಲಭ್ಯಗಳು ಈ ಒಂದು ನಾವು ನೀರೇ ತಗೋಬೇಕಂತ ಹೋದ್ರೆ ಅದಕ್ಕೆ ಮತದಾರ ಪಟ್ಟಿನೂ ಬೇಕು. ಇವಾಗ ನೀವು ಒಂದೇ ಒಂದು ಸರ್ಕಾರ ಸೌಲಭ್ಯಗಳು ತಗೋಬೇಕಾದ್ರೆ ಅದು ಬೇಕೇ ಬೇಕು. ನೀವೊಂದು ಅಗ್ರಿಕಲ್ಚರ್ಗೆ ಹೋಗಿ ಒಂದು ಸಸಿ ತಗೋಬೇಕಂದ್ರೂ ಬೇಕು. ನೀವು ನಾಳೆ ಕಬ್ಬು ಹಚ್ಚು, ಕಬ್ಬಿಗೆ ನೀವೇನು ಸಬ್ಸಿಡಿ 50 ರೂಪಾಯಿ ಸಬ್ಸಿಡಿ 100 ರೂಪಾಯಿ ಸಬ್ಸಿಡಿ ಸಿದ್ದರಾಮಯ್ಯ ಸಾಹೇಬ್ ಕೊಟ್ಟಾರಲ್ಲ ಅದು ಕೂಡ ಬೇಕಾ ಮತದಾರ ಪಟ್ಟಿ ಬೇಕು. ಆ ರೀತಿ ಮಾಡಿದ್ದಾರೆ. ಅದರಿಂದ ನೀವು ಅರ್ಹತೆಯಿಂದ ಉಳಿದ್ರೆ ನಾವ್ ಯಾರು ಜವಾಬ್ದಾರಿ ಬರಲ್ಲ. ನೀವೇನ್ ನಿಮ್ಮ ಊರ ನೀವು ಮಾಡ್ತೀರಿ ಅದು ಭದ್ರವಾಗಿ ಇರಬೇಕು. ಅದನ್ನ ನೀವೆಲ್ಲರೂ ಮನ ಮುಟ್ಟುವಾಗ ಪ್ರತಿಯೊಂದು ಮನೆಗೆ ಹೋಗಿ ಈ ಮುಂದಿನ ತಿಂಗಳು 29ವರೆಗೆ ಕಷ್ಟಪಟ್ಟ ಪ್ರತಿ ಫಲಾನುಭವಿಗಳನ್ನು ನೀವು ಆಯ್ಕೆ ಮಾಡಿದಂಗೆ. ಅದು ಒಂದೇ ಅಲ್ಲ, ಮತದಾರಂದು ಆಯ್ತು, ಸರ್ಕಾರ ಸೌಲಭ್ಯ ತಿಳಬಹುದು. ಈ ಗೃಹ ಜ್ಯೋತಿ ಐತಿ, ಗೃಹ ಜ್ಯೋತಿ ಎಲ್ಲರಿಗೂ ಬರ್ತೈತಿ. ಆ 2 ಯೂನಿಟ್ ಉಳಿಬೇಕಾದ್ರೆ ಮತದಾರದ ಪರಿಷ್ಕರಣೆ ಆಗ್ಬೇಕು. ಆ ಮತದಾರ ಪಟ್ಟಿ ಹಚ್ಚಬೇಕು. ಅದಕ್ಕೆ ಜವಾಬ್ದಾರಿಯಿಂದ ಕೆಲಸ ಮಾಡಿ ಆ ಊರಲ್ಲಿ ಆ BLOಗಳು ನಾವೇನ್ ಮಾಡಿದೇವಲ್ಲ, ನಾವು 253 ಬೂತ್ಗಳಲ್ಲಿ BLO ಮಾಡಿಲ್ಲ. ಅವ್ರ ಜವಾಬ್ದಾರಿ ಪಕ್ಷದ ಅಧ್ಯಕ್ಷರಿದ್ದೀರಿ, ಪಕ್ಷದ ಹಿರಿಯ ಕಾರ್ಯಕರ್ತರಿದ್ದೀರಿ, ಪಕ್ಷದ ಮುಖಂಡರಿದ್ದೀರಿ. ಆ ಎಲ್ಲಾ ಜವಾಬ್ದಾರಿಗಳನ್ನು ನಿಮ್ಮ ಮೇಲೆ ಸರ್ಕಾರ ಹಾಕಿದೆ. ಅದಕ್ಕೆ ದಯವಿಟ್ಟು ಅದನ್ನ ಹೆಚ್ಚಿನ ಜವಾಬ್ದಾರಿ ತಗೊಂಡು ಇದನ್ನು ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ನಮಸ್ಕರಿಸುತ್ತಾ ಮಾತನ್ನು ಮುಗಿಸ್ತೇನೆ.